ಮತ್ತು ಎಲ್ಲ ಕ್ಲೈಮ್ಸ್ ಮತ್ತು ಅಬ್ಜೆಕ್ಷನ್ಸ್ ಹಿಯರ್ ಆದಮೇಲೆ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಅಕ್ಟೋಬರ್ 27ಕ್ಕೆ ನಾವು ಪ್ರಕಟಪಡಿಸಲಿದ್ದೇವೆ. ಮತ್ತು ಈ ಮಧ್ಯೆ ಹೊಸ ಮತದಾರರಾಗಿ ನೋಂದಣಿ ಆಗಲಿಕ್ಕೆ ಅವಕಾಶ ಇದೆ. ಯಾರೆಲ್ಲ ಅಕ್ಟೋಬರ್ 1ಕ್ಕೆ 18 ವರ್ಷ ಪೂರ್ಣಗೊಳ್ತಾರೆ ಅವರೆಲ್ಲರೂ ಸಹಿತ ಈ ಅವಧಿಯಲ್ಲಿ ಈ ಒಂದು ತಿಂಗಳು ಇವತ್ತಿನಿಂದ 24ನೇ ತಾರೀಕು ಆಗಸ್ಟಿಂದ ಹಿಡಿದು 23 ಸೆಪ್ಟೆಂಬರ್ವರೆಗೂ ಸಹಿತ ಒಂದು ತಿಂಗಳು ಅವಕಾಶ ಇದೆ. ಸೊ ಈ ಅವಧಿಯಲ್ಲಿ ಅವರು ನಮೂನೆ 6ನ್ನು ಸಲ್ಲಿಸೋರ ಮೂಲಕ ಜೊತೆಗೆ ಒಂದು ಡಿಕ್ಲರೇಷನ್ನ ಸಲ್ಲಿಸೋರ ಮೂಲಕ ಅವರು ಹೊಸ ಮತದಾರರಾಗಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಜೊತೆಗೆ ಮುಂದೆ ನೆಕ್ಸ್ಟ್ ಇಯರ್ ಜನವರಿ 1, ಏಪ್ರಿಲ್ 1, ಜುಲೈ 1 ಹಾಗೂ ಅಕ್ಟೋಬರ್ 1 ಆ ಅವಧಿಯಲ್ಲೂ ಸಹಿತ 18 ವರ್ಷ ಯಾರೆಲ್ಲ ಪೂರೈಸ್ತಾರೋ ಅವ್ರು ಇವಾಗಲೇ ಅಡ್ವಾನ್ಸ್ ಆಗಿಯೂ ಸಹಿತ ಫಾರಮ್ 6 ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟಿದೆ. ಮತ್ತು ನಮ್ಮಲ್ಲಿ ಈ ಹಿಂದೆ ಒಟ್ಟು 266 ಮತಗಟ್ಟೆಗಳಿದ್ವು. ಅದರಲ್ಲಿ 1200ಕ್ಕಿಂತ ಹೆಚ್ಚು ಮತದಾರರಿರುವಂತಹ ಮತಗಟ್ಟೆಗಳನ್ನು ಡಿವೈಡ್ ಮಾಡಿ ಒಟ್ಟು 12 ಮತಗಟ್ಟೆಗಳು ಹೆಚ್ಚಾಗಿದ್ದಾವೆ ಈಗ. ಸೊ ಅಲ್ಲಿಗೆ ಒಟ್ಟು 278 ಮತಗಟ್ಟೆಗಳು ಈಗ ಪ್ರಸ್ತುತ ಇದ್ದಾವೆ. ಶಿರ್ಸಿಯಲ್ಲಿ 8 ಮತಗಟ್ಟೆಗಳು ಹೊಸದಾಗಿ ಸ್ಥಾಪನೆ ಆಗಿದ್ದಾವೆ. ಸಿದ್ದಾಪುರದಲ್ಲಿ 4 ಮತಗಟ್ಟೆಗಳು ಹೊಸದಾಗಿ ಸ್ಥಾಪನೆ ಆಗಿದ್ದಾವೆ. ಇದರಿಂದಾಗಿ ಶಿರ್ಸಿಯಲ್ಲಿ 156 ಮತಗಟ್ಟೆಗಳಾಗಿದ್ದಾವೆ. ಸಿದ್ದಾಪುರದಲ್ಲಿ ಒಟ್ಟು 122 ಮತಗಟ್ಟೆಗಳಿದ್ದಾವೆ. ಎಲ್ಲ ಸೇರಿ ಒಟ್ಟು 278 ಮತಗಟ್ಟೆಗಳು ಈಗ ಅಸ್ತಿತ್ವದಲ್ಲಿದ್ದಾವೆ. ಸೊ ಈಗ ಆಲ್ರೆಡಿ ನಾವು ಈ ವಿಚಾರವಾಗಿ ಇವತ್ತಿನಿಂದ ನಾವು ಯಾರ್ಯಾರು ಅಂದರೆ ನಮ್ಮಲ್ಲಿ ಈಗ SIR ಅವಧಿಯಲ್ಲಿ ಯಾರ್ಯಾರು ಮ್ಯಾಪ್ ಮಾಡ್ಕೊಂಡಿಲ್ಲ, ನೋ ಲಿಂಕ್ ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ತಾನಿದ್ದೆ ಅಥವಾ ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಇದ್ದರು ಅಂತೇಳಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂಥವರಿಗೆ ಈ ಅವಧಿಯಲ್ಲಿ ನಾವು ಸಹಿತ ಸುಮೋಟೋ ನೋಟಿಸನ್ನು ಕೊಡ್ತಾ ಇದ್ದೇವೆ. AER ಮತ್ತು ER ಹಂತದಲ್ಲಿ ಸುಮೋಟೋ ನೋಟಿಸನ್ನು ಕೊಟ್ಟು ಅವರಿಗೆ ಅಂದರೆ ಏನು ನಿಗದಿಪಡಿಸಿದಂತಹ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳನ್ನ ಹಾಜರುಪಡಿಸಿ ಅವ್ರದ್ದು ಅಹವಾಲನ್ನ ಹೇಳ್ಕೊಳ್ಳೋಕೆ ಅವಕಾಶ ಕೊಟ್ಟು ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೇವೆ. ಮತ್ತು ನಂತರ ಅದೇ ಥರ ಕೆಲವೊಂದು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತೇಳಿ ಕಂಪ್ಯೂಟ್ರಲ್ಲಿ ನಾವು ಎಂಟ್ರಿ ಮಾಡಿದಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಷಯಗಳನ್ನ ಅದು ಅನಲೈಸ್ ಮಾಡಿ ಲಾಜಿಕ್ಕಾಗಿ ಇದು ಡಿಫ್ರೆನ್ಸ್ ಇದೆ ಸೊ ಅಂಥೇಳಿ ಅದೇ ನಮಗೆ ಪುಷ್ ಮಾಡಿದೆ. ಅಂಥವನ್ನು ಸಹಿತ ನಾವು ಸುಮೋಟೋ ಆಗಿ ಹಿಯರ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಶಿರ್ಸಿಯಲ್ಲಿ ಆ ಥರ 4313 ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದ್ದಾವೆ. ಮತ್ತು ನೋ ಮ್ಯಾಪಿಂಗ್ ಕ್ಯಾಟಗರಿಯಲ್ಲಿ 2397 ಇದೆ. ಮತ್ತು ಶಿರ್ಸಿ ತಾಲೂಕಲ್ಲಿ 6710 ಮತದಾರರಿಗೆ ನಾವು ಸುಮೋಟೋ ನೋಟಿಸನ್ನು ಕೊಡ್ತಾ ಇದ್ದೇವೆ. ಸುಮೋಟೋ ನೋಟಿಸನ್ನು ಕೊಟ್ಟಾಗ ಹಿಯರ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳನ್ನೇ ನಾವು ಹಿಯರಿಂಗ್ ಆಫೀಸ್ಗಳನ್ನ ಮಾಡಿದ್ದೇವೆ. ಅವರು ಯಾರು ತಾಲೂಕಿಗೆ ಬರೋ ಅವಶ್ಯಕತೆ ಇಲ್ಲ, ಅವರವ್ರ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಲ್ಲಿ ಆಗುತ್ತೆ. ಸಿಟಿ ಒಳಗೆ ಒಟ್ಟು 8 ಆಫೀಸ್ಗಳನ್ನ ಡೆಸಿಗ್ನೇಟ್ ಮಾಡಿದ್ದೇವೆ. ಆ 8 ಆಫೀಸ್ಗಳಲ್ಲಿ ಇರುವಂತಹ ಅಧಿಕಾರಿಗಳನ್ನ ನಾವು AER ಸ್ಪೆಷಲ್ AERಗಳು ಅಥವಾ ಡೆಡಿಕೇಟೆಡ್ AEROಸ್ ಅಂತೇಳಿ ಮಾಡಿದ್ದೇವೆ. ಅವರು ಅದನ್ನ ಹಿಯರ್ ಮಾಡ್ತಾರೆ. ಒಟ್ಟಾರೆಯಾಗಿ ಜನರಿಗೆ ಅಂದರೆ ಆ ನೋಟಿಸನ್ನು ಹಿಯರ್ ಮಾಡಲಿಕ್ಕೆ ಏನೇನು ಅನುಕೂಲ ಆಗಬೇಕೋ ಆ ಥರದ್ದೆಲ್ಲ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಈಗ. ಸೊ ಇಷ್ಟು ಇವತ್ತು ಕರಡು ಮತದಾರರ ಪಟ್ಟಿ ಪ್ರಚಾರ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ತಮಗಿದೆ.